ಇವತ್ತು ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ವಿ ಅಂತ ನಮಗೂ ಕೂಡ ಗೊತ್ತಿಲ್ಲ. ನೋಡಿ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರೆ, ಯೂಸ್ಲೆಸ್ ನನ್ನ ಮಕ್ಕಳು. ಇಲ್ಲಿ ನೋಡಿ ಏನು ಚೆನ್ನಾಗಿ ಬಂದಿದ್ದಾರೆ ಎಲ್ಲರೂ. ಭಾಳ ಮಜಾ ಹೊಂಟಿದೆ. ಈ ಥರ ಕಾಡನ್ನೇ ತಿರುಗಾಡೋದು ನನ್ನ ಜೀವನದಲ್ಲಿ ಅನ್ಕೊಂಡಿಲ್ಲ. ಈ ಥರ ನಾವೇ ಕಾಡು ತಿರುಗಾಡ್ತೀನಿ ಅಂತ. ಫಸ್ಟ್ ಟೈಮ್ ಈ ಥರ ಒಂದು ಕಾಡೆ ಒಳಗೆ ಬಂದು ಕುಂತು ಊಟ ಮಾಡ್ತೀವಿ. ಬರ್ಡೇ ಇವತ್ತು, ಅದಕ್ಕೆ ಬಂದೆ. ಬಡ್ಡೇನಾ? ಹ್ಯಾಪಿ ಬಡ್ಡೇ ಅಣ್ಣ. ಥ್ಯಾಂಕ್ ಯು ಗೈಸ್, ಎಲ್ಲರೂ ಅಣ್ಣ ವಿಶ್ ಮಾಡಿರಿ ಕಮೆಂಟಲ್ಲಿ. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಇಲ್ಲಿ ಸಖತ್ತಾಗಿದ್ದೀನಿ. ಇವತ್ತು ನಾವು ಹೊರಗಡೆ ಹೋಗ್ತಿದ್ದೀವಿ. ಇವತ್ತು ಸಂಡೇ ಇದೆ, ಅದಕ್ಕಾಗಿ ನಾನು ಮತ್ತು ಇಲ್ಲೊಬ್ಬ ಅಣ್ಣ ಇದ್ದಾನೆ, ಪರಿಚಯ ಮಾಡಿಸ್ತೀನಿ ಬನ್ನಿ. ಇವ್ರ ಹತ್ರ ನಿತೇಶ್ ಅಂತ. ಈಗ ಇವರು ಕೂಡ ನನ್ನ ಜೊತೆ ಕಲಿತು ಬ್ಲಾಗಿಂಗ್ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಯಾವ ಥರ ಬ್ಲಾಗಿಂಗ್ ಮಾಡ್ತೀವಿ ಅಂತ ಹೇಳಿ. ಲೆಟ್ಸ್ ಗೋ ಆ್ಯಂಡ್ ಸೀ ದ ಸ್ಟಾರ್ಟ್. ಗೈಸ್, ಇವತ್ತು ನಾನು ಹೋಗ್ತಿದ್ದೀನಿ ಗಾಂಧೀಜಿ ಅವರ ಬಂದು ಹೋಗಿರುವಂತ ಫಸ್ಟ್ ಪ್ಲೇಸ್ ನೋಡಕ್ ಹೊಂಟಿದ್ದೀನಿ. ಲೆಟ್ಸ್ ಗೋ ಆ್ಯಂಡ್ ಸಿ. ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ಓಕೆ ಗಾಯ್ಸ್, ಈಗ ನಾವು ಫಸ್ಟ್ ವ್ಯೂ ಪಾಯಿಂಟ್ ಹೋಗ್ತಿದೀವಿ. ಯಾವ್ದಪ್ಪ ಅಂದ್ರೆ ಇದು ನಾರೆಲ್ಲ ಡ್ಯಾಮ್. ಇದು ಸ್ವಲ್ಪ ಚಿಕ್ಕದಿರ್ಬೋದು, ಅದು ಮೋಸ್ಟ್ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಅನ್ಬೋದು. ಇಲ್ಲಿ ಬನ್ನಿ, ನೀವು ಕೂಡ ನೋಡ್ತೀರಾ. ಹಾಗೆ ಇಲ್ಲಿ ಒಂದು ಕನ್ನಡ ಮೂವಿ ಕೂಡ ಮಾಡಿದರೆ, ಯಾವ್ದಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಯಾರು ಕಾಮೆಂಟ್ ಫಸ್ಟ್ ಮಾಡ್ತಾರಲ್ಲ ಅವ್ರಿಗೆ ನೋಡೋಣ, ಅವ್ರಿಗೆ ಒಂದು ಸಣ್ಣ ಗಿಫ್ಟ್ ಕೊಡ್ತೀನಿ ನನ್ನ ಕಡೆಯಿಂದ. ಲೆಟ್ಸ್ ಸಿ ಯಾರು ಮೂವಿ ಹೆಸರು ಕಮೆಂಟ್ ಮಾಡ್ತಾರಂತ. ಆದ್ರೆ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಮಾಡಬೇಡಿ. ಓಕೆ, ಲೆಟ್ಸ್ ಸಿ. ಈಗ ಇಲ್ಲಿ ಹೋಗೋ ದಾರಿಯಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ. ಫಸ್ಟ್ ಬೈಕ್ ಪೆಟ್ರೋಲ್ ಹಾಕೋಣ, ಆಮೇಲೆ ಮುಂದೆ ಹೋಗೋಣ. ಓಕೆ, ಈಗ ಬೈಕ್ ಪೆಟ್ರೋಲ್ ಹಾಕ್ಸೋದಿದೆ. ನೋಡ್ಬೋದು ಬೈಕ್ ಯಾವ ಥರ ಕಾಣ್ತಿದೆ ಅಂತ. ಬನ್ನಿ, ಈಗ ಪೆಟ್ರೋಲ್ ಹಾಕ್ಸ್ಕೇಸಿ ಹೆಂಗಪ್ಪ ಅಂದರೆ ಪೆಟ್ರೋಲ್ ಹಾಕ್ಸೋದು ಫಸ್ಟ್ ಅಲ್ಲಿ ಹೋಗಿ ಪೇ ಮಾಡಬೇಕು. ತೋರಿಸ್ತೀನಿ ಬನ್ನಿ. ಓಕೆ, ಈಗ ನಾವು ಇಲ್ಲಿ ಬೈಕ್ ಪೆಟ್ರೋಲ್ ಹಾಕ್ಸಲಿಕ್ಕೆ ಬಂದಿದ್ದೀವಿ. ಇಲ್ಲೊಂದು ಕೆಲವೊಂದು ರೂಲ್ಸ್ ಇದೆ, ಬನ್ನಿ ಹೇಳ್ತೀನಿ. ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಬಂದು ಪೇ ಮಾಡಬೇಕು. ಪೇ ಮಾಡಿದ ತಕ್ಷಣ ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟ್ ಐತೆ ಅಲ್ಲಿ ಅಂಕಲ್ ಕೈ ಕೊಡಬೇಕು. ಅವ್ರ ಕೈ ಕೊಟ್ಟರೆ ಆಮೇಲೆ ಅವ್ರು ಪೆಟ್ರೋಲ್ ಹಾಕ್ತಾರೆ. ಇಲ್ಲಿಂದ ನೀವು ಹೋಗ್ಬೇಕು. ಇದರಿಂದ ಬೆಸ್ಟ್ ಇದೆ, ಯಾಕಂದ್ರೆ ಇದೇ ತರ ಎಲ್ಲ ಪೆಟ್ರೋಲ್ ಪಂಪ್ ಅಲ್ಲಿ ಮಾಡಿದಾರೆ ಅಂದ್ರೆ ಬಹಳಷ್ಟು ಇನ್ಸಿಡೆಂಟ್ ಆಗೋದು ಕಡಿಮೆ ಆಗುತ್ತೆ. ನೀವೆಲ್ಲ ಇನ್ಸ್ಟಾಗ್ರಾಮ್ ದಲ್ಲಿ ನೋಡಿರ್ತಾರ. ಈಗೀಗ ಕೆಲವೊಬ್ರು ಏನ್ ಮಾಡ್ತಾರೆ, ಫುಲ್ ಟ್ಯಾಂಕ್ ಮಾಡ್ಸ್ಕೊತಾರೆ. ಕಾರ್ ಇರಲಿ ಬೈಕ್ ಇರಲಿ, ಫುಲ್ ಟ್ಯಾಂಕ್ ಮಾಡ್ಕೊಂಡು ಸಡನ್ಲಿ ಕಾರ್ ತಗೊಂಡು ಸ್ಪೀಡ್ ಹೋಗ್ಬಿಡ್ತಾರೆ. ಈ ತರ ಆಗೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ನೀವು ಸೇಫ್ಟಿ ಕೂಡ ಇರ್ತಾರೆ. ಹಾಗೆ ಇಲ್ಲಿ ನಿಮ್ಮ ಬೈಕ್ ಎಂಟ್ರಿ ಕೂಡ ಮಾಡ್ತಾರೆ. ಇದೊಂದು ಮಸ್ತ್ ಅನ್ಸುತ್ತೆ ನಿಮ್ಗೆ. ಬನ್ನಿ, ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿದೀವಿ. ಸಣ್ಣ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಮೊನ್ನೆ ನನ್ನ ದೋಸ್ತ್ ಫೋನ್ ಹಚ್ಚಿಗೆ ಏನ್ ಬ್ರೋ ಅವಾಗ ನಾವು ವಿಡಿಯೋನ ಬಿಡಲಾಗಿತ್ತಲ್ಲ ಅಂತ. ಬ್ರೋ, ಜೀವನನ ಆಗಿದೆ. ಏನ್ ಮಾಡ್ತೀರಾ, ಯಾವ ವಿಡಿಯೋ ಬಿಡ್ತೀನಿ ಅವಾಗ ನೋಡ್ಕೊತೀರ ಸಾಕಷ್ಟೇ. ಕೆಲವೊಬ್ಬರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಮನೆ ಬಿಟ್ಟು ಹೊರಗೆ ಹೋದ್ಮೇಲೆ ಬಹಳ ಖುಷಿಯಾಗಿರ್ಬೋದು ನಾವು ಅಂತ ಅನ್ಸುತ್ತೆ. ಇಲ್ಲ ಬ್ರೋ, ಮನೆ ಬಿಟ್ಟು ಹೊರಗೆ ಬರ್ತಲ್ಲ ಅವಾಗ ಗೊತ್ತಾಗುತ್ತೆ ನಿಜವಾದ ಕಷ್ಟ ಏನು, ನಿಜವಾದ ಲೈಫ್ ಏನು ಅಂತ ನಿನಗೆ ತಿಳಿಸಿಕೊಡುತ್ತೆ. ಅಲ್ಲಿ ತನಕ ನಿಮ್ಗೆ ಗೊತ್ತಾಗಲ್ಲ. ಮನೇಲಿ ಏನಪ್ಪಾ ಅಂದ್ರೆ ಅಪ್ಪ ಅಮ್ಮ ತರ್ತಾರೆ, ದುಡಿತಾರೆ, ನಾವು ತಿಂದು ರೀಲ್ಸ್ ನೋಡಿ ತಿರುಗಾಡ್ತೀವಿ ಅಷ್ಟೇ. ಬನ್ನಿ, ಒಂದಿನ ಹೊರಗಡೆ ಬಂದು ಜೀವನ ಮಾಡಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ನಿಜವಾದ ಲೈಫ್ ಏನಂತ. ಯಪ್ಪೋ, ಲಿಟ್ರಲಿ ಗೈಸ್, ಇದು ನೋಡಿ ನೀವು ಎದುರುಗಡೆ ನೋಡ್ತಿದ್ರ ಒಳ್ಳೆ ಪ್ಯಾಲೇಸ್ ಕಣ್ಣಂಗ್ ಕಾಣ್ತಿದೆ. ದೊಡ್ಡ ಪ್ಯಾಲೇಸ್ ಕಣ್ಣಾಗೆ ನಾನು ಕೂಡ ಶಾಪ್ ಅದೇ ಮುಂದೆ ಹೋಗ್ತಾ ತಕ್ಷಣ. ಯಾಕಂದ್ರೆ ಪ್ಯಾಲೇಸ್ ಎಲ್ಲ ಇದೊಂದು BKG ಗ್ಲೋಬಲ್ ಸ್ಕೂಲ್. ಯಪ್ಪೋ, ಸ್ಕೂಲೇ ಒಂಥರ ವಿಧಾನಸೌಧ ಕಣ್ಣಂಗ್ ಕಾಣ್ತಿದ್ರು. ಬಿಗ್ಗೆಸ್ಟ್ ಸರ್ಕಲ್ ಇಲ್ಲಿ. ಈಗ ಇಲ್ಲಿಂದ ನಾವು ಸ್ಟೇಟ್ ಹೋಗ್ಬೇಕು. ಸ್ಟೇಟ್ ಒಂದು 4.5 ಕಿಲೋಮೀಟರ್ ಹೋದ್ರೆ ನಮ್ಮ ಡೆಸ್ಟಿನಿ ಬರ್ತದೆ. ಲೆಟ್ಸ್ ಗೋ. A few minutes later. ಓಕೆ, ಈಗ ನಾವು ಫೈನಲಿ ನಾರಿಯಾಲ ಡ್ಯಾಮ್ ಹತ್ರ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ ಯಾವ ತರ ಇದೆ ಅಂತ. ಫುಲ್ ಸಖತ್ತಾಗಿ ಕಾಣ್ತಿದೆ ಇಲ್ಲೇಸಿಂದ. ಓಕೆ, ಇಲ್ಲೊಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ, ಯಾಕಂದ್ರೆ ಇಲ್ಲ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಡ್ಯಾಮ್ ಇದೆ. ಲೆಟ್ಸ್ ಸಿ. ಆಕ್ಚುಲಿ ನಾವು ಬಂದಿರುವಂತ ಟೈಮಿಂಗ್ ಇದು ರಾಂಗ್ ಟೈಮಿಂಗ್. ಯಾಕಂದ್ರೆ ನಾವು ಬೇಗ ಮಾರ್ನಿಂಗ್ ಬರ್ದಿತ್ತು, ಮಸ್ತ್ ವ್ಯೂ ಪಾಯಿಂಟ್ ಕಾಣ್ತಿತ್ತು. ಯಾಕಂದ್ರೆ ಮಾರ್ನಿಂಗ್ ವೆದರ್ ಫುಲ್ ಕೋಲ್ಡ್ ಇರ್ತಲ್ಲ, ಅದಕ್ಕಾಗಿ ಮಾರ್ನಿಂಗ್ ಬರ್ದಿತ್ತು. ನಾವು ಲೇಟಾಗಿ ಬಂದಿದ್ದೀವಿ. ಅಲ್ಲಿ ನೋಡಿ ಎಲ್ಲರೂ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಸಿ ಯರ್ ಏನ್ ಸಖತ್ತಾಗಿ ಕಾಣ್ತಿದೆಯಲ್ಲ. ಫಸ್ಟ್ ಟೈಮ್ ನಾ ಇಲ್ಲಿ ಬಂದಿದ್ದು. ಬ್ರೋ, ಹೇಗ ಅನ್ಸಿದೆ? ಬ್ಯೂಟಿಫುಲ್. ಸಂಡೇ ಟ್ರಾವೆಲಿಂಗ್ ದಾರಿ ಮಾಡ್ತಾರೆ. ಬರ್ರಿ. ಓಕೆ, ಈಗ ತಾಳಡೆ ಹೋಗ್ತಿದೀವಿ. ಬಿಕಾಸ್ ನನಗೆ ಇಲ್ಲಿ ಬಂದಿದ್ದಿಲ್ಲ, ಅದಕ್ಕಾಗಿ ನನಗೆ ಇಲ್ಲಿ ಏನೋ ಒಟ್ಟಾರೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ನೋಡೋಣ ನಮ್ಗೆ ಇಲ್ಲಿ ಏನೇನು ತೋರಿಸ್ತೀವಿ. ಅಣ್ಣ ಎಲ್ಲ ಹೇಳ್ತಿದ್ದಾನೆ.
ತಾಳಗಡೆ ಹೋಗೋಣ. ಲೆಸ್ಕು ಇಲ್ಲಿ ನೋಡ್ತಿದ್ದೀರಾ ನೀವು, ಆ ಕಡೆ ದಾರಿ ಇದೆ, ಆದರೆ ನಾವು ಇಲ್ಲಿಂದ ಹೋಗೋದು. ಲೆಸ್ಕು ಬನ್ನಿ, ಈಗ ನಾವು ತಾಳಗಡೆ ಹೋಗೋಣ. ಔಚ್ ಬರ್ರಿ. ಬ್ರೋ, ವಾಟ್ ಈಸ್ ದಿಸ್? ನಮ್ಮನ್ನು ನೋಡಿ ಹಂಗಿದೆ, ಅಲ್ಲಿ ಚೆನ್ನಾಗಿ ದಾರಿ ಬಿಟ್ಟಿಗೆಸಿ ಈ ಕಡೆಯಿಂದ ಹೋಗ್ತಿದ್ವಿ. ಇಲ್ಲಿಂದ ಸ್ವಲ್ಪ ಸನೆ ಆಗುತ್ತೆ, ಅದಕ್ಕಾಗಿ ಇಲ್ಲಿಂದ ಹೋಗ್ತಿದ್ವಿ. ನಮ್ಮ ಫ್ರೆಂಡ್, ಇನ್ನೊಬ್ರು ಫ್ರೆಂಡ್ ಮತ್ತೆ ಬಂದ ಚಿಂಟ್ಯಾ. ಅಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಪಾರ್ಕ್ ಆಗ್ತಾ ಇದೆ ನೋಡಿ. ಇನ್ನೂ ಡೆವಲಪಿಂಗ್ ನಡೀತಾ ಇದೆ. ಇನ್ನೊಂದು ಕೆಲ ದಿನದಲ್ಲಿ ಡೆವಲಪ್ ಆಗುತ್ತೆ ಇದೀವಿ. ಆ ಪಾರ್ಕ್ ಆದ್ಮೇಲೆ ಏನಿಲ್ಲ, ನಮ್ಗಂತೂ ಬರಕ್ಕೆ ಇಂಟ್ರೆಸ್ಟ್ ಇರಲ್ಲ. ಎಲ್ಲ ಕಪಲ್ಸ್ ಆಗಿರ್ತಾರೆ, ಹೇಗ್ ಬರ್ಬೇಕು ಹೇಳಿ. ನಮ್ಮಂತ ಸಿಂಗಲ್ ಅವ್ರ ಹೇಗಿರ್ಬೇಕು ಹೇಳಿ. ಕಟ್ ಮಾಡೋಣ ಬ್ರೋ. ನೋ ಕಮೆಂಟ್ಸ್. ನೋ ಕಮೆಂಟ್. ಗೈಸ್, ಅವಾಗ ನಿಮ್ಗೆ ಹೇಳಿದ್ದೆ ನಾನು, ಇಲ್ಲೊಂದು ಮೂವಿ ಕೂಡ ಶೂಟ್ ಮಾಡಿದ್ದಾರೆ ಅಂತ. ಅದು ಮೂವಿ ಹೆಸರು ಬಂದು ಮಾನಸ ಸರೋವರ. ಈ ಮೂವಿ ಇಲ್ಲೇ ಶೂಟ್ ಮಾಡಿದ್ದಾರೆ. ಒಂದು ಕ್ಲಿಪ್ ಕೂಡ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ನೋಡಿ ಲೊಕೇಶನ್ ನೋಡಿ, ಖತರ್ನಾಕ್ ಕಾಣ್ತಿದೆ, ಮಸ್ತ್. ಫುಲ್ ವೆದರ್ ಕೂಡ ಮಸ್ತಿಗಿದೆ. ನಿಜ ಹೇಳ್ಬೇಕಂದ್ರೆ ಮೈಂಡ್ ಬ್ಲೋಯಿಂಗ್ ಸೀನ್ ಇದು. ಏನು ಸಖತ್ತಾಗಿ ಕಾಣ್ತಿದೆ ನೋಡಿ, 2 ಕಣ್ಣು ಸಾಲೋದು ನೋಡೋದಕ್ಕೆ. ಓಕೆ, ಈಗ ನೋಡ್ತಿದ್ದೀರಾ, ಈಗ ಇಲ್ಲಿ ತನಕ ಬಂದಿದೆ ನಾವು. ಇದೇ ಲಾಸ್ಟ್ ಎಂಡಿಂಗು. ಈ ಕಡೆ ಫುಲ್ ಟ್ರ್ಯಾಕಿಂಗ್ ಮಾಡ್ಬೋದು, ಆದರೆ ಈಗ ನಮ್ಗೆ ಅಷ್ಟರ ಟೈಮ್ ಇಲ್ಲ. ಯಾಕಂದರೆ ನಾವು ಅಲ್ಲಿ ಬೇರೆ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಅದಕ್ಕಾಗಿ ಬನ್ನಿ ಈಗ ಆ ಕಡೆ ಹೋಗೋಣ. ಆ ಕಡೆ ಏನಿದೆ ಅಂತ ಅದು ಕೂಡ ತೋರಿಸ್ತೀನಿ. ಗೈಸ್, ಇದು ಪ್ಲೇಸ್ ಯಾವ ಥರ ಅನಿಸಿತ್ತು ನಿಮಗೆ ಕಮೆಂಟಲ್ಲಿ ತಿಳಿಸಿ, ನೋಡೋಣ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ. ಈಗ ಒಂದು ಸಣ್ಣ ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಇಲ್ಲಿ ನೋಡ್ಬೋದು ಎಲ್ಲ ನೋಡೋಕೆ ಯಾವ ಥರ ಬಂದಿದ್ದಾರೆ ಜನ ಅಂತ. ಕೆಲವೊಬ್ಬರು ಟಿಫಿನ್ ಎಲ್ಲ ತೊಗೊಂಡು ಬಂದಿದ್ದಾರೆ ಪಿಕ್ನಿಕ್ ಮಾಡೋಕ್ಕೋಸ್ಕರ, ಅಲ್ಲೆಲ್ಲ ಇದ್ದಾರೆ. ಓಕೆ ನೋಡಿ, ಮಸ್ತ್ ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ ಇಲ್ಲೆಲ್ಲ. ನೋಡಿ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರೆ, ಯೂಸ್ಲೆಸ್ ನನ್ನ ಮಕ್ಕಳು. ಇಲ್ಲಿ ನೋಡಿ ಏನು ಚೆನ್ನಾಗಿ ಬಂದಿದ್ದಾರೆ ಎಲ್ಲರೂ. ಹಾಗೆ ಇಲ್ಲಿ ಬಂದಿದ್ದು ಎಲ್ಲರೂ ಕಲಿತು ಇಲ್ಲಿ ಅಣ್ಣಾರು ಸಿಕ್ಕಿದ್ದಾರೆ, ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ದೀವಿ. ಅವ್ರಿಗೆ ಕೂಡ ಸ್ವಲ್ಪ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಿದೆ ನಮಗೂ. ಆಯಿತು, ಓಕೆ. ಈಗ ನಾವು ಇಲ್ಲಿಂದ ಹೋಗ್ತಿದ್ದೀವಿ, ಅಲ್ಲಿ ಅಣ್ಣಾರು ಕೂಡ ಹೋಗ್ತಿದ್ದಾರೆ. ನಾವು ಕೂಡ ಇಲ್ಲಿಂದ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದಕ್ಕೆ ಹೋಗ್ತಿದ್ದೀವಿ. ನಿಮಗೆ ಅವಾಗ ಹೇಳಿದ್ದೆ 2 ವ್ಯೂ ಪಾಯಿಂಟ್ ಇದೆ ಅಂತ. ಬನ್ನಿ ಹೋಗೋಣ. ಗೈಸ್, ಯಾರಾದರೂ ನೀವು ಈ ಸಂಡೂರಿಗೆ ಬರಬೇಕಂತ ಪ್ಲ್ಯಾನ್ ಮಾಡಿದ್ರೆ ಅಂದರೆ ದಯವಿಟ್ಟು ಬರ ಒಂದು ನೋಸ್ ಮಾಸ್ಕು ಮತ್ತು ಒಂದು ಚಸ್ಮಾ ತೊಗೊಂಡ್ಬರ್ರಿ. ಯಾಕಪ್ಪ ಅಂದರೆ ಇಲ್ಲಿ ಹೆವಿ ಡಸ್ಟ್ ಇದೆ, ನೋಡ್ಬೋದು ನೀವು. ಫುಲ್ಲು ರೆಡ್ ಆಗಿದೆ. ನನ್ನ ಮುಖ ಕೂಡ ಫುಲ್ ರೆಡ್ ಆಗಿದೆ, ನಿಮ್ಗೆ ಆಮೇಲೆ ತೋರಿಸ್ತೀನಿ ಲಾಸ್ಟಿಗೆ. ಬನ್ನಿ ಈಗ ಇನ್ನೊಂದು ಪಾಯಿಂಟಿಗೆ ಹೋಗ್ತಿದ್ವಿ ಅಂತ ಅಂದೀವಿ. ಅಲ್ಲಿಗೆ ಯಾಕೆ ಹೋಗ್ತೀವಪ್ಪ ಅಂದರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ. ಅಲ್ಲಿ ಫಸ್ಟ್ ಗಾಂಧೀಜಿಯವರು ಕೂಡ ಬಂದು ಹೋಗ್ಯಾರಂತ. ಬನ್ನಿ ಈಗ ನಾವು ಕೂಡ ಅಲ್ಲಿ ಹೋಗ್ತಿದ್ದೀವಿ. ಲೆಟ್ಸ್ ಗೋ, ಎಂಜಾಯ್ ದ ಸೀನ್ಸ್. ಗೈಸ್, ಯಾವಾಗಲೂ ಹೋಗ್ಬೇಕಾದ್ರೆ ಸ್ವಲ್ಪ ಟರ್ನಿಂಗಲ್ಲಿ ಸ್ಲೋ ಹೋಗಿ. ಇಲ್ಲಿ ನೋಡಿ ಎದುರುಗಡೆ ನೋಡಿ, ಈ ನನ್ನ ಮಕ್ಕಳಿಗೆ ಎಲ್ಲಿ ಹೊಡಿಬೇಕು ಇವ್ರಿಗೆ. ನೋಡಿ ರೋಡ್ ಯಾವ ಕಡೆ ಇದೆ, ಆ ಕಡೆ ಒಂದು ಸ್ವಲ್ಪ ನಾವು ಸ್ಪೀಡ್ ಇದ್ದೀವಿ ಅಂದ್ರೆ ಬೈ ಚಾನ್ಸ್ ಗೋವಿಂದಾನೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಓಕೆ ಗೈಸ್, ಫೈನಲಿ ನಮ್ಮ ಈ ಒಂದು ಪ್ಲೇಸ್ ಬಂತು. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಬನ್ನಿ ಗೈಸ್, ಇಲ್ಲಿಬ್ಬರು ಫ್ರೆಂಡ್ ಬರ್ತಾರೆ ನೋಡಿ. ಬೈಕ್ ನೋಡಿ ಏನು ಸ್ಪೀಡ್ ಹೊಡಿತಿದ್ದೆ ನಾವು. ಜಂಪಿ ಕೂಡ ಹಾಸ್ಕೊಂಡು ಹೋದನು ಪಾಪ. ಇಲ್ಲಿ ನೋಡಿ ಒಬ್ಬರು ಅಣ್ಣ ಸಿಕ್ಕಿದ್ರು, ಅವರು ನನ್ನ ಚಾನಲ್ ಹೆಸರು ಕೇಳ್ತಿದ್ದಾರೆ. ಓಕೆ, ನೀವು ನೋಡ್ತಿದ್ದೀರಾ ಇಲ್ಲಿ ಅಣ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಮುಂದೆ ಹೊಸಪೇಟೆ? ಇಲ್ಲ, ನಮ್ಮದು ಕಲಬುರಗಿ. ಹಾಂ, ಹೊಸಪೇಟೆ. ಬರ್ಡೇ ಇವತ್ತು, ಅದಕ್ಕೆ ಬಂದೆ. ಬರ್ಡೇ ಅಣ್ಣ, ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು. ಗೈಸ್, ಎಲ್ಲರೂ ಅಣ್ಣಗೆ ವಿಶ್ ಮಾಡಿರಿ ಕಮೆಂಟಲ್ಲಿ. ಹ್ಯಾಪಿ ಬರ್ಡೇ. ಓಕೆ ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಹಲೋ ಗೈಸ್, ಫೈನಲಿ ನಾವು ಬಂದಿದ್ದೀವಿ. ನೋಡ್ಬೋದು ನೀವು, ಗಾಂಧೀಜಿ ಬಂದಿರುವಂಥ ಪ್ಲೇಸಿಗೆ ಬಂದಿದ್ದೀವಿ ನೋಡಿ. ಸಿ ಸಂಡೂರ್ ಇನ್ ಸೆಪ್ಟೆಂಬರ್. ಇದು ಗಾಂಧೀಜಿಯವರು ಹೇಳಿದರು. ಯಾಕಪ್ಪ ಅಂದರೆ ಇಲ್ಲಿನ ನೇಚರ್ ನೋಡಿಸಿ ಭಾಳ ಖುಷಿಯಾಗಿದ್ದರು. ಅದಕ್ಕಾಗಿ ಅವರು ಎಲ್ಲರಿಗೂ ಹೇಳಿದರು ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ. ಅದಕ್ಕಾಗಿ ಅವರು ಸ್ಟ್ಯಾಚ್ಯೂ ಆಗಿಸಿ ಇಲ್ಲೊಂದು ಈ ಥರ ಮಾಡಿದ್ದಾರೆ. ಬನ್ನಿ ಮೇಲೆ ಹೋಗೋಣ.
ಈಗ ಮೇಲೆ ಹೋಗ್ತಿದ್ದೀನಿ, ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಇಲ್ಲಿ ಪ್ಲೇಸ್. ತಿಂಟು ಪ್ಲೇಸ್ ಹೆಂಗಿದೆ ಮ್ಯಾಗ? ಪ್ಲೇಸ್ ಹೆಂಗದಿಲ್ಲ ಸರಿಯಾಗದ? ಹೆಂಗ ನೋಡ ಮಾತಾಡು. ಗೈಸ್ ಆ ಹುಡುಗ ಅಂತೂ ಮಾತೇ ಆಡ್ಲಿಲ್ಲ. ಬನ್ನಿ ಈಗ ಮೇಲೆ ಹೋಗೋಣ. ಇಲ್ಲಿ ನೋಡಿ ನೀವು, ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಸೈಡಲ್ಲಿ ಇರೋದು ಯಾಕೆ? ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಬರೀ ಇಂಥದೆಯ. ಲೆಟ್ಸ್ ಗೋ ಬ್ರೋ. ಪ್ಲೇಸ್ ಹೆಂಗಿದೆ ಮ್ಯಾಗ್? ಚೆನ್ನಾಗಿದ್ದೀರಾ? ಎಂಜಾಯ್ ಮಾಡಿದ್ದೀರಾ ಫುಲ್? ನಮ್ದು ಆಯ್ತು ಬ್ರೋ. ಗಾಯ್ಸ್ ನಿಜ ಹೇಳ್ಬೇಕಂದ್ರೆ RCB ಅಭಿಮಾನಿ ಎಲ್ಲಿ ಹೋದ್ರೆ ಸಿಗ್ತಾರೆ ನಿಮ್ಮ ಮೂಲೆಯಲ್ಲಿ. ಇವ್ರಂತೂ ಫುಲ್ ಕ್ರೇಜಿ ಆಗಿರ್ತಾರೆ ಒಬ್ಬೊಬ್ರು. ಮನೆ ಗೈಸ್ ಯಾರು RCB ಅಭಿಮಾನಿ ಇದೆ ಜಲ್ದಿ ಕಮೆಂಟ್ ಅಲ್ಲಿ ಜೈ RCB ಅಂತ ಮಾಡಿ. ಹಾಗೆ ಇಲ್ಲಿ ನೋಡಿ ನೇಚರ್ ನೋಡಿ ಏನ್ ಸಾಕಾದಾಗ ಕಾಣ್ತಿದೆ, ಫುಲ್ ಮೈಂಡ್ ಬ್ಲೋಯಿಂಗ್ ಇದೆ. ಓಕೆ ಫೈನಲಿ ಮೇಲೆ ಬಂದಿದ್ದೀವಿ. ನೋಡಬಹುದು ಯಾವ ತರ ಇದೆ ಅಂತ ಪ್ಲೇಸ್ ತೋರಿಸ್ತೀನಿ ಬನ್ನಿ. ಫುಲ್ ಗ್ರೀನರಿ, ಮಸ್ಟ್ ಮಳೆ ಬರ್ಬೇಕಷ್ಟೇ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿ ಕಾಣ್ತಿದೆಯಲ್ಲ. ಇಲ್ಲಿ ಆ್ಯಕ್ಚುಲಿ ಮಾರ್ನಿಂಗ್ ಬರಬೇಕು, ಫುಲ್ ಫಾಗ್ ಇರ್ತಲ್ಲ, ಅವಾಗ ಮಸ್ತ್ ಕಾಣುತ್ತೆ. ಇಲ್ಲಿ ಬರ್ಡೇ ಪಾರ್ಟಿ ಮಾಡಿದ್ದಾರೆ, ಇಲ್ಲೆಲ್ಲ ಅವಕಾಶ ಇದೆ. ಈ ಒಳ್ಳೆ ಪ್ಲೇಸ್ ಇದೆ. ಈ ಪ್ಲೇಸಲ್ಲಿ ಬಂದು ಈ ಥರ ಮಾಡಿ ಹೋಗ್ತಾರಲ್ಲ, ನಾಚಿಕೆ ಶರಮ ಏನು ಕೊಟ್ಟಿಲ್ಲ ದೇವ್ರವ್ರಿಗೆ. ಓಕೆ ಇಲ್ಲಿ ಫಸ್ಟ್ ಟೈಮ್ ಗಾಂಧೀಜಿಯವರು ಬಂದಾಗ ಅವ್ರು ಹೇಳಿದರು ಸಣ್ಣೂರಿನ ಸೆಪ್ಟೆಂಬರ್ ಅಂತ. ಯಾಕಂದರೆ ಅವಾಗ ಮಳೆಗಾಲ ಇರ್ತಲ್ಲ, ಅದಕ್ಕಾಗಿ ಇಲ್ಲಿ ಫುಲ್ ಗ್ರೀನರಿ ಆಗಿರುತ್ತೆ. ಇಲ್ಲೆಲ್ಲ ಫುಲ್ ನೀರು ಕಾಣುತ್ತೆ. ಇಲ್ಲೆಲ್ಲ ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಫುಲ್ ವಾಟರ್ಸ್ ಇರುತ್ತೆ ಅಂತ. ನಾನು ಇದೇ ಫಸ್ಟ್ ಬಂದೀನಿ, ಆದರೂ ಕೂಡ ಇಲ್ಲಿ ಸ್ವಲ್ಪ ಫೀಲ್ ಅಂತ ಮಸ್ತ್ ಬಂತು. ಬನ್ನಿ ಈಗ ತಾಗಡೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಹಾಯ್ ಡುಬಿ, ಹಾಯ್ ಮಾ, ಹಾಯ್ ಮಾ. ಗೈಸ್ ಈಗೇನಲ್ಲಿ ಮ್ಯಾಗ ಹೋಗಿದ್ವಲ್ಲ, ಅಲ್ಲೇ ಈಗ ತಾಗಡೆ ಹೋಗ್ತಿದ್ದೀವಿ. ಫುಲ್ ತಾಗಡೆ ಒಂದು ಪ್ಲೇಸ್ ಇದೆ ಅಂತ, ಅಲ್ಲಿ ಕೂಡ ಮಸ್ತ್ ಒಂದು ವ್ಯೂ ಪಾಯಿಂಟ್ ಇದೆ ಅಂತ. ಬನ್ನಿ ಈಗ ಅಲ್ಲಿ ಹೋಗೋಣ. What did happen to the last 10? I ran away with my life. ಇದು ಒಂಥರ ಫುಲ್ ಟೂರಿಸ್ಟ್ ಪ್ಲೇಸ್ ಇದೆ ನೋಡಿ. ಬಂದು ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಹಾಯ್ ಬ್ರೋ. ಈಗ ನಾವು ಅಲ್ಲಿ ಮ್ಯಾಗ ಹೋಗಿದ್ದೇವಲ್ಲ, ಅಲ್ಲಿಂದ ಈಗ ಇಲ್ಲಿ ತಾಗಡೆ ಬಂದಿದ್ದೀವಿ. ಓಕೆ ಅಲ್ಲೇ ನಾವು ಮ್ಯಾಗ ಹೋಗಿದ್ದು. ಆಹಾ ಗೈಸ್ ಭಾಳ ಮಜಾ ಹೊಂಟಿದೆ. ಈ ಥರ ಕಾಡನ್ನೇ ತಿರುಗಾಡೋದು ನನ್ನ ಜೀವನದಲ್ಲಿ ಅನ್ಕೊಂಡಿಲ್ಲ. ಈ ಥರ ನಾವೇ ಕಾಡು ತಿರುಗಾಡ್ತೀನಿ ಅಂತ. ಬನ್ನಿ ಕಚ್ಕೋ ಅವ್ರೆ. ನೋಡಿ ಕಾಲು ಸ್ವಲ್ಪ ಐತೆ. ಬನ್ನಿ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ರೆ ತೋರಿಸ್ತೀನಿ ಎಲ್ಲರಿಗೆ. ನೋಡಿ ಅಮ್ಮ ನೀರು ಫುಲ್ ಗಲೀಜಿದೆ. ಸೀದೇರ್ ಗಾಯ್ಸ್, ನಾನೀಗ ಇಲ್ಲಿ ವಿಡಿಯೋ ಮಾಡ್ಬೇಕಂತ ಬಂದಿದ್ದೆ. ಇಲ್ಲಿ ಪ್ಲೇಸ್ ನೋಡಿ ಏನು ಸಕ್ಕತ್ತಾಗಿದೆ. ಅಲ್ಲಿ ನೋಡಿ ಈಗ ಇದು ನೋಡಿ ನಾವೇ ಮಾಡಿದ್ವಿ ಹೆಸರಲ್ಲ. ಇದೊಂದು ಬೇರೆ ಇದೆ ಗಿಡ, ಇದಕ್ಕೆ ನಾವು ಮಾಡಿ ಬೇರೆ ಅಂಜಿಬಿಟ್ಟೆ. ನೋಡಿ ಏನು ಸಕ್ಕತ್ತಾಗಿ ಕಾಣ್ತಿದೆ ಲೇಸಂದು. ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ, ವಾಟರ್ ಫುಲ್ ಕಲಿತಿದೆ. ಹೋಗೋಣ. ಓಕೆ ಈಗ ಇಲ್ಲಿಂದ ಹೋಗ್ತಿದ್ದೀವಿ. ಬನ್ನಿ ಬ್ರೋ. ಒಲೆ ನಂಗೆ ಗೊತ್ತಿಲ್ಲ ಬ್ರೋ ಏನಿದೆ ಅಂತ. ನೋಡಿ ಗಾಯ್ಸ್, ಕಾಡು ಒಳಗಡೆ ಬಂದಿದ್ದೀವಿ ಈಗ. ಹಾಯ್, ಈಗ ನಾವು ಕಾಡು ಒಳಗಡೆ ಬಂದಿದ್ದೀವಿ. ನೋಡಿದ್ದೀರಾ, ಈಗ ಅಲ್ಲೆಲ್ಲ ತಿರುಗಾಡಿ ಬಂದಿದ್ದೀವಿ. ಯಾವ ಥರ ಪ್ಲೇಸ್ ಇದೆ ಅಂತ ಅದು ಕೂಡ ತೋರಿಸಿದ್ದೀನಿ. ಈಗ ಯಾಕೆ ಬಂದಿವಪ್ಪ ಅಂದರೆ ಸ್ವಲ್ಪ ಟಯರ್ಡ್ ಆಗಿದ್ದೀವಲ್ಲ, ಬಾರಿ ಮುಚ್ಚಿ ಸ್ವಲ್ಪ ಬಿರಿಯಾನಿ ಮತ್ತು ಸಮಥಿಂಗ್ ಏನೋ ತೊಗೊಂಬಂದಿವಿ ಊಟ ಮಾಡೋಕ್ಕೋಸ್ಕರ. ಯಾಕಂದರೆ ಇಲ್ಲಿ ಸ್ವಲ್ಪ ಅಡ್ವೆಂಚರ್ ಥರ ಮಾಡಬೇಕಂತ ಇಲ್ಲಿ ಬಂದಿದ್ದೀವಿ. ನೋಡ್ಬೋದು ಫುಲ್ ಕಾಡು ಇದೆ. ಆದರೆ ಇಲ್ಲಿ ಏನು ರಿಸ್ಕ್ ಇಲ್ಲ,
ಯಾಕಂದರೆ ಇಲ್ಲೆಲ್ಲ ಭಾಳ ಜನ ಇದ್ದಾರೆ. ಅಲ್ಲೇ ಮತ್ತು ವಿಡಿಯೋದಲ್ಲಿ ನೋಡಿದರೆ ನೀವು ಏಳು ಜನ ಬಂದು ಕ್ಯಾಂಪಿಂಗ್ ಮಾಡ್ತಿದ್ದಾರೆ. ಅಲ್ಲೇ ಊಟ ಮಾಡ್ತಿದ್ದೆ ಮನೇಲಿ ತಂದಿಗೆಸಿ ಅಂತ. ಓಕೆ, ಈಗ ನಾವು ಕೂಡ ಊಟ ತಂದಿದ್ದೀವಿ. ಬನ್ನಿ ಈಗ ಊಟ ಮಾಡೋಣ. ಓಕೆ ಗೈಸ್, ಯಾರು ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರು ಕೂಡ ಹೊಸ ಯೂಟ್ಯೂಬ್ ಚಾನಲ್ ಈಗ ಹೊಸದಾಗಿ ಮಾಡ್ತಿದ್ದಾರೆ. ಇವರು ಕೂಡ ಸಪೋರ್ಟ್ ಮಾಡಿ. ಓಕೆ, ಸಿಗೋಣ, ಬನ್ನಿ ಊಟ ಮಾಡೋಣ. ಫಸ್ಟ್ ಟೈಮ್ ಈ ಥರ ಒಂದು ಕಡೆ ಒಳಗೆ ಬಂದು ಕುಂತು ಊಟ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಮಸ್ತ್ ಆಗಿದೆ. ಕೂಲ್ ವೆದರ್ ಕೂಡ ಫುಲ್ ತಣ್ಣಗಿದೆ ಇಲ್ಲಿ. ಬ್ರೋ ಹೆಂಗನ್ಸಿದೆ? ಬ್ಯೂಟಿಫುಲ್ ಬ್ಯೂಟಿಫುಲ್. ಓಕೆ, ಬನ್ನಿ ಊಟ ಮಾಡೋಣ ಎಲ್ಲರೂ ಕಲಿತು. ಓಕೆ, ಫಸ್ಟ್ ಬೈಟ್ ಮಾಡ್ತಿದ್ದೀನಿ. ನಮ್ಮ ಕವರ್ ತಗೋಬೇಕಿತ್ತು ಬ್ರೋ. ಅಮ್ಸಮ್ಗಿಂತ ಸಖತ್ತಾಗಿ ಮಾಡಿದ್ದೀರಾ. ಓಕೆ, ಈಗ ಊಟ ಕಂಪ್ಲೀಟ್ ಆಯಿತು. ಈಗ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡಿಸಿ ಆಮೇಲೆ ಇಲ್ಲಿಂದ ಸೀದಾ ವೇ ಟು ನಮ್ಮ ರೂಮ್. ಓಕೆ, ಇಡೀ ತನಕ ರೆಸ್ಟ್ ಮಾಡಿದ್ದೀವಿ. ಈಗ ಹೋಗ್ತಿದ್ದೀವಿ ರೂಮಿಗೆ. ಕಮ್ ಆನ್, ಲೆಟ್ಸ್ ಗೋ. ಗೈಸ್, ವಿಡಿಯೋ ಯಾವ ಥರ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ನನಗೆ ಕೂಡ ಇಲ್ಲಿ ಸಖತ್ತಾಗಿ ಮಜಾ ಬಂತು. ಇವತ್ತು ಹೊರಗಡೆ ಬಂದು ಫುಲ್ ಮೈಂಡ್ ಎಲ್ಲ ಫ್ರೆಶ್ ಆಗಿದೆ. ಈ ದಿನ ಮನೇಲಿ ಇದ್ದಿದ್ದು ಬ್ಯಾಸಿಗೆ ಬಂದಿತ್ತು. ಬನ್ನಿ ಈಗ ರೂಮಿಗೆ ಹೋಗ್ತಿದ್ದೀವಿ. ಓಕೆ, ಹೋಗೋಣ ಇಲ್ಲಿಂದ. ಈ ಪ್ಲೇಸ್ ಒಂಥರ ಹೆಂಗಿದೆಪ್ಪ ಅಂದರೆ ಫುಲ್ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ. ಯಾಕಂದರೆ ಎಲ್ಲರೂ ಬಂದು ಟ್ರಿಪ್ಪಿಂಗ್ ಮಾಡ್ತಿದ್ದಾರೆ ಇಲ್ಲಿ. ನೋಡ್ಬೋದು ಫುಲ್ ಸುತ್ತಮುತ್ತ ಎಲ್ಲರೂ. ಅಲ್ಲಿ ನೋಡಿ ಸಣ್ಣ ಪುಟ್ಟಗಳು ಅಲ್ಲಿ ಕಾಣ್ತಿದ್ದಲ್ಲ, ಅಲ್ಲಿ ಕೂಡ ಫುಲ್ಲು ಫ್ಯಾಮಿಲಿ ಬಂದಿದೆ. ಇಲ್ಲಿ ಒಳಗಡೆ ಒಬ್ಬರಿದ್ದಾರೆ, ಅಲ್ಲಿ ಹೊಂಟಿದ್ದಾರೆ ನೋಡಿ ಅಲ್ಲಿಗೆ. ಆದರೆ ಪ್ಲೇಸ್ ಕೂಡ ಸಖತ್ತಾಗಿದೆ. ಏನು ಭಯ ಪಡೋ ಏನು ಅವಶ್ಯಕತೆ ಇಲ್ಲ. ಫುಲ್ ಸೇಫ್ ಪ್ಲೇಸ್ ಇದು. ಇಲ್ಲಂತೂ ಭಾಳ ಮಜಾ ಬಂತು. ನಿಮಗೂ ಕೂಡ ಮಜಾ ಬಂತಂತ ಅಂದ್ಕೊಂಡಿದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೋಗೋಣ. ನೋಡಿ ಪೇರೆಂಟ್ಸ್ ಎಲ್ಲ ಜೊತೆ ಬಂದಿದ್ದಾರೆ. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟ ಇತ್ತು. ನೋಡಿದ್ರೆ ಯಾವ ಥರ ಎಂಜಾಯ್ ಮಾಡಿದ್ದಾರೆ ಅಂತ ಅನ್ಕೊಂತಿದ್ದೆ. ಸಿಗೋಣ ಆದಷ್ಟು ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಆದಷ್ಟು ಇವಾಗ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.